ಸ್ನಾನ ಮಾಡು. 43 ಸ್ನಾನಗಳಿವೆ. ಸೂರ್ಯನ ಕಿರಣಗಳಲ್ಲಿ ಸ್ನಾನ ಮಾಡಿರಿ ಅಂತ. ಸೂರ್ಯನ ಕಿರಣ ಒಂದು ಸ್ನಾನ, ಅಷ್ಟು ಸ್ನಾನದೊಳಗೆ ನಕ್ಷತ್ರ ಇರುವ ಮುಂದಾಗ ದೇವರಿಗೆ ಸಂಧ್ಯಾವಂದನದೊಳಗೆ ಅರ್ಘ್ಯ ಕೊಟ್ಟು ಗಾಯತ್ರಿ ಜಪ ಮಾಡ್ಕೊತ ನಿಲ್ಬೇಕು. ಎಲ್ಲಿ ತನಕ ನಿಲ್ಲಬೇಕು? ನಿಮ್ಮ ಮೈ ಮೇಲೆ ಉದಯಿಸುವ ಸೂರ್ಯನ ಕಿರಣಗಳು ಬಂದು ಕಿರಣ ಸ್ನಾನ ಆಗೋ ತನಕನೂ ನೀವು ಗಾಯತ್ರಿ ಜಪ ಮಾಡ್ಕೊತ ನಿಲ್ಲಬೇಕು. ಸೊ ಕಿರಣ ಸ್ನಾನ ಯಾಕೆ ಮಾಡಬೇಕು ಅಂದರೆ ವಿಟಮಿನ್ D3 ಅದು ಸೂರ್ಯನ ಕಿರಣದೊಳಗೆ ಇರ್ತದೆ. ಅದು ಕಡಿಮೆ ಆಗಿದ್ದಕ್ಕೆ ಬ್ಯಾಕ್ ಪೇನು, ಮಂಡೆ ನೋವು ಅವೆಲ್ಲ ಬಂದದ್ದು ಅದಕ್ಕೆ ಕಿರಣ ಸ್ನಾನ ಹೇಳಿದ್ದಾರೆ. ಹಂಗಾರೆ ಎಷ್ಟು ಸ್ನಾನ ಹೇಳ್ಯಾರ ನಮ್ಮಲ್ಲಿ ಗೊತ್ತದೇನು? ಮೃತ್ತಿಕಾ ಸ್ನಾನ, ಆಮಲಕ ಸ್ನಾನ, ಕಿರಣ ಸ್ನಾನ, ಪಂಚಗವ್ಯ ಸ್ನಾನ, ಎಷ್ಟು ಸ್ನಾನ ಹೇಳ. 40-45 ಸ್ನಾನಗಳವ. ಅಂದರೆ ಅಷ್ಟೆಲ್ಲ ಅಷ್ಟರೊಳಗೆ ಒಂದೊಂದು ಆರೋಗ್ಯ, ಮಾನಸಿಕವಾಗಿ ದೇಹಕವಾಗಿ. ಅದಕ್ಕೆ ಹೇಳ್ತಾರೆ ಪ್ರಾಣಾಯಾಮ ದೈರ್ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷ. ಪ್ರಾಣಾಯಾಮವನ್ನು ಮಾಡಿ ದೇಹದಲ್ಲಿರುವ ಎಲ್ಲ ಕೊಳೆಗಳನ್ನು ತೊಳೆದು, ಧಾರಣ ಅಂದರೆ ದೇವರ ಸ್ಮರಣೆಯನ್ನು ಮಾಡಿ, ಧ್ಯಾನವನ್ನು ಮಾಡಿ ಮನಸ್ಸಿನಲ್ಲಿರುವ ಕೊಳೆಯನ್ನೆಲ್ಲ ತೊಳೆದು ಬಿಟ್ಟರೆ ದೇಹನೂ ಬಲಿಷ್ಠವಾಗ್ತದೆ, ಮನಸ್ಸು ಬಲಿಷ್ಠವಾಗ್ತದೆ ಅಂತನ್ನುವ ಮನೋಬಲ, ದೇಹಬಲ. ನಮಗೆ ಸ್ನಾನ ಹೇಳ್ತಾರೆ. ಕಾರ್ತಿಕ್ ಸ್ನಾನ ಯಾವಾಗ ಹೇಳ್ತಾರೆ? ಬೇಸಿಕ್ ಅದು ಏಪ್ರಿಲ್ ಮೇದೊಳಗೆ ಕಾರ್ತಿಕ್ ಸ್ನಾನ ಬರ್ತದೇನು? ಕಾರ್ತಿಕ್ ಸ್ನಾನ ಯಾವಾಗ ಬರ್ತದಪ್ಪ? ಕೊರೆ ಈಗ ಬೆಂಗಳೂರೊಳಗೆ ಚಳಿ ಏನಿಲ್ಲ. ನಾನು 83-84ನೇ ಇಸ್ವಿಯ ಬೆಂಗಳೂರು ಬರ್ತಿದ್ದಲ್ಲ, ಕಾಲು ಇಡ್ಲಿಕ್ಕೆ ಬರ್ತಿದ್ದಿಲ್ಲ ಬೆಂಗಳೂರೊಳಗೆ. ಎಷ್ಟು ಚಳಿ ಗೊತ್ತಾ? ಬಬ್ಬ ಅದನ್ನು ತಡ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಹಿಮಾಲಯದೊಳಗೆ ಇದ್ದಂಗೆ ಇರ್ತಿತ್ತು. ಅಂಥ ಒಳ್ಳೆ ಕಾರ್ತಿಕ್ ಸ್ನಾನ ಅದು ತಣ್ಣೀರು ಮಾಡಬೇಕು. ನಮ್ಮ ತಂದೆ ಜೊತೆಗೆ ನಾನು ಕಾರ್ತಿಕ್ ಸ್ನಾನಕ್ಕೆ ಭೀಮಾ ನದಿಗೆ ಹೋಗಬೇಕು. ನಮ್ಮ ತಂದು ಎರಡೂ ಕೈ ಹಿಂಗೆ ಬಿಂದಿಗೆ ಹಿಡಬೇಕು. ನಮಗೇನು ಹಿಡಿಯೋದಿಲ್ಲ, ನಡೀಲಿಕ್ಕತ್ತಿನೋ ಇಲ್ಲೋ ಅಂತಂಬುದೇ ಗೊತ್ತಾಗ್ತಿದ್ದಿಲ್ಲ. ಕಾಲಾಗಿನ ಸೆಣಸು ಹೋಗ್ತಿದ್ದು. ಮನೆಗೆ ಬಂದಮೇಲೆ ಮುಳ್ಳು ಚುಚ್ಚಿದ್ದೆಲ್ಲ ತಕ್ಕೊತಿದ್ದೀವಿ. ಅದು ಗೊತ್ತೇ ಆಗ್ತದೆ ಮುಳ್ಳು ಚುಚ್ಚಿದ್ದು. ಅಷ್ಟು ವಿಚಿತ್ರ. ನಡೀಲಿಕ್ಕೆ ಗೊತ್ತಾಗ್ತಿಲ್ಲ, ಏನೂ ಅಷ್ಟು ಚಳಿ ಅಂತ ಯಾಕೆ ಹೇಳಿದರು ಅಂತಂದರೆ, ನಿನ್ನ ದೇಹಕ್ಕೆ ಚಳಿಯನ್ನು ತಡೆದುಕೊಳ್ಳುವ ಶಕ್ತಿ ಬರಲಿ, ಉಪವಾಸವನ್ನು ತಡ್ಕೊಳ್ಳತಕ್ಕಂಥ ಶಕ್ತಿ ಬರಲಿ. ಊಟ ಮಾಡುವ ಶಕ್ತಿ ಅಂತೂ ಅದನ್ನೇ ಅದ. ಅಂದರೆ ದೇಹಕ್ಕೆ ನಾನಾ ಮುಖಗಳಿಂದ ಬಲವನ್ನು ತಂದುಕೊಡೋದೇ ವ್ರತ ನಿಯಮಗಳು, ತಾಳ್ಮೆಯನ್ನು ತಂದುಕೊಡ್ತಕ್ಕಂಥದ್ದೇ ವ್ರತ ನಿಯಮಗಳು. ಅದಕ್ಕಾಗಿ ಆ ಧರ್ಮಗಳೇನು ಮಾಡ್ತವೆ? ದೇಹದಲ್ಲಿ ಆರೋಗ್ಯ ತಂದು ಕೊಡ್ತವೆ. ಕೆಲವು ಧರ್ಮಗಳು ಮನಸ್ಸಿನಲ್ಲಿ ಆರಾಮ ತಂದು ಕೊಡ್ತವೆ. ಹೀಗೆ ಆರೋಗ್ಯ, ಆರಾಮ, ಆಯುಷ್ಯ. ಆಯುರ್ವೈ ಘೃತಂ ಅಂತಂದ್ರೆ ವೇದ. ಆಯುರ್ವೈ ಘೃತಂ ನಿತ್ಯ. ಬ್ರಾಹ್ಮಣರು ತುಪ್ಪಿಲ್ಲಾರ್ದೆ ಊಟ ಇಲ್ಲ, ಗೊತ್ತದಲ್ಲ? ಚಿತ್ರಾವತಿ ಇಡ್ರಿ, ಪರಿಶೇಚನೆ ಮಾಡಿರಿ, ತುಪ್ಪ ಬಂದಿಲ್ಲ ಅಂತಾರೆ ಬ್ರಾಹ್ಮಣರು. ಹೆಂಗಾದರೂ ಲೇಟ್ ಆಗ್ಯದ, ಇನ್ನೊಂದು 5 ನಿಮಿಷ ಲೇಟ್ ಆದರೂ ಅಡ್ಡಿ ಇಲ್ಲ, ತುಪ್ಪ ಬರಲಿ ಅಂತ. ಅದೇ ನೀವು ಏನಾದರೂ ಪಾಕೆಟ್ ತುಪ್ಪ ಹಾಕಿದ್ರೂ ನಡೆಯಂಗಿಲ್ಲ. ಚಿತ್ರಗುಪ್ತರಿಗೆ ನಡೆಯಂಗಿಲ್ಲ. ಚಿತ್ರಗುಪ್ತಲ್ಲ, ನನಗೆ ನಡೆಯಂಗಿಲ್ಲ ಮೊದಲೇದ್ದು. ಪ್ರಶಸ್ತ ಇನ್ನೂ ನಮಗೆಲ್ಲ ಚಮಚ ತುಪ್ಪ, ಆಗೆಲ್ಲ ದೊನ್ನಿಯೊಳಗೆ ಒಂದು ದೊನ್ನಿ ತುಪ್ಪ, ಒಂದು ದೊನ್ನಿ ಸಾರು, ಒಂದು ದೊನ್ನಿ ಹುಳಿ. ಅವರು ಕುಡಿದ್ರು ಅಂದ್ರೆ ತುಪ್ಪ ಕುಡಿತಿದ್ರು. ಇವತ್ತಿಗೂ ಪೇಜಾರ ಸ್ವಾಮಿಗಳು ಇಷ್ಟು ಅರ್ಧ ಬಟ್ಕ ತುಪ್ಪ ಕುಡಿತಾರೆ. 83 ವರ್ಷದ ಬ್ರಾಹ್ಮಣ ತುಪ್ಪ ಕುಡಿತಾರೆ. ನಮಗೆ ತುಪ್ಪ ಬೇಡ, ಪಚನ ಆಗೋದಿಲ್ಲ. ಯಾವ ಯೋಗಾಸನ ಹೆಂಗೆ ಮಾಡ್ತಾರೆ, ಏನು ಹೆಂಗೆ ಓಡಾಡ್ತಾರೆ ಗೊತ್ತೇನು ಪೇಜಾರ ಸ್ವಾಮಿಗಳು? ನಾವು ಇಲ್ಲಿದ್ದೀವಿ, ಅವ್ರು ಅಲ್ಲಿರ್ತಾರೆ. ಅವ್ರ ಜೋಡಿ ಓಡಾಡಿದೀವಿ ಅಂತ 8 ದಿವಸ ಆಸ್ಪತ್ರೆ. ಯಾಕಂದ್ರೆ ತುಪ್ಪ ತಿಂದು, ಅದಕ್ಕೆ ನಮ್ಮ ಬ್ರಾಹ್ಮಣರಿಗೆ ಏನಂತಾರೆ, ತುಪ್ಪ ತಿಂದ ತಲಿ ಅಂತಂತಾರೆ. ನಮಗೆಲ್ಲ ತುಪ್ಪ ತಿಂದ ತಲಿ ಅಂತಿದ್ರು. ಈಗ ತುಪ್ಪ ಏನು ತಿಂತೀನಿ ನಿನ್ನ ತಲಿ ಅಂತಂತೇವೆ ನಾವು. ಆಗ ಬೇರೆ, ಈಗ ತುಪ್ಪ ತಿಂದ ತಲಿ ಬೇರೆ, ಈಗ ಬೇರೆ ತುಪ್ಪ ಏನು ತಿಂತೀನಿ ನಿನ್ನ ತಲಿ ಅಂತ. ತುಪ್ಪ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಗಾಬರಿ ಆಗತಕ್ಕಂಥದ್ದು. ಅದು ಅಷ್ಟು ಗಟ್ಟಿ ನಮ್ಮ ದೇಹದೊಳಗೆ ಇರ್ತಿತ್ತು. ಹೀಗೆ ಆಯುರ್ವೈ ಘೃತಂ ಅಂತಂದಾರೆ. ಬೆಣ್ಣೆ ಕಾಸಿದ ತುಪ್ಪ ತಿಂದರೆ ಆಯುಷ್ಯ ಬೆಳೀತದೆ. ವೇದ ಹೇಳೋದು ಆಯುರ್ವೈ ಘೃತಂ. ಆಯುಷ್ಯನ್ನು ಕೊಡಲಿಕ್ಕೆ ನಿಮಗೆ ಎಷ್ಟು ತರಹದ ನಮ್ಮ ಆಹಾರ ವಿಹಾರಗಳ ಧರ್ಮಗಳನ್ನು ಹೇಳಿದ್ದಾರೆ. ಸೊ ಆಯುಷ್ಯ, ಆರೋಗ್ಯ, ಜೀವನಕ್ಕೆ ಬೇಕಾದಂಥ ಐಶ್ವರ್ಯ ಆಯುಷ್ಯ, ದೇಹಕ್ಕೆ ಬೇಕಾದಂಥ ಐಶ್ವರ್ಯ ಆರೋಗ್ಯ, ಮನಸ್ಸಿಗೆ ಬೇಕಾದಂಥ ಐಶ್ವರ್ಯ ಆರಾಮ, ಸಂತೋಷ, ನೆಮ್ಮದಿ.
ಇದೆಲ್ಲ ಏನು ಅದ ನೋಡ್ರಿ, ಈ ಐಶ್ವರ್ಯವನ್ನು ಕೊಡಲಿಕ್ಕಾಗಿ ಧರ್ಮಗಳನ್ನ ಹೇಳ್ಯಾರ. ಕೆಲವು ಧರ್ಮಗಳು ಆರಾಮಕ್ಕಾಗಿ, ಕೆಲವು ಧರ್ಮಗಳು ಆರೋಗ್ಯಕ್ಕಾಗಿ, ಕೆಲವು ಧರ್ಮ ಆಯುಷ್ಯಕ್ಕಾಗಿ. ಇದು ವ್ಯಕ್ತಿ ಬಲ. ಒಬ್ಬ ವ್ಯಕ್ತಿ ಬಲಿಷ್ಠನಾಗಬೇಕಾದ್ರೆ ಜೀವನದಲ್ಲಿ ಅವನಿಗೆ ಬೇಕಾದಂಥ ಏನು ಧರ್ಮಗಳವನೋ ಆ ಧರ್ಮಗಳಿಗೆ ವೈಯಕ್ತಿಕ ಧರ್ಮಗಳು ಅಂತಂತ. ಇನ್ನು ಕೆಲವು ಧರ್ಮಗಳು ಇದೆಲ್ಲ ಉಪಕ್ರಮ. ಇವತ್ತು ನಾಳೆ ಇದರ ವಿವರಣೆ. ಕೌಟುಂಬಿಕ ಧರ್ಮದೊಳಗಂದ್ರೆ ಏನು? ಅಣ್ಣ ತಮ್ಮ ಹೆಂಗಿರ್ಬೇಕು. ನಿನ್ನೆ ನೋಡಿರಲ್ಲ, ನಿನ್ನ ನ್ಯೂಸ್ದೊಳಗೆ, ನಿನ್ನೋ ಮನೋ ನ್ಯೂಸ್ದೊಳಗೆ 2-3 ಮಂದಿ ತಮ್ಮಂದರು, ಒಬ್ಬತ್ತ ಮಗ ಕೂಡಿ ಬಡ್ಗಿ ತೊಗೊಂಡು ಹೊಡೆದು ಮರ್ಡರ್ ಮಾಡಿದರು. ಇದಕ್ಕೆ ಆಸ್ತಿಗೋಸ್ಕರವಾಗಿ. ಅಣ್ಣ ತಮ್ಮ ಅಂತನೂ ಪವಿತ್ರ ಭಾವನಾ ಬಿಟ್ಟು, ತಂದಿ ಮಗ ಅಂತನೂ ಪವಿತ್ರ ಭಾವನಾ ಬಿಟ್ಟು ಒಂದು ಆಸ್ತಿ ದೊಡ್ಡದಾಯಿತು. ಅಣ್ಣ ತಮ್ಮನಕ್ಕಿಂತಲೂ ಆಸ್ತಿ ದೊಡ್ಡದಾಯಿತು. ತಂದಿ ಅಂತನ್ನೋ ಪವಿತ್ರ ಆ ಹೆಸರಿನೊಳಗೆ ಆಸ್ತಿ ತನ್ನ ಜಯ ಗಳಿಸ್ತು. ಒಂದು ಆಸ್ತಿಗೋ ಮಗ, ಅಣ್ಣ ತಮ್ಮ ಬಿಟ್ಬಿಡ್ರಿ, ಸ್ವಂತ ಮಗ ಅವನು ಸುತ್ತಮುತ್ತಲು ನಿಂತು ಅಭಿಮನ್ಯುವನನ್ನು ಹೆಂಗೆ ಹೊಡೆದು ಕೊಂದರು. ಅದು ದೃಶ್ಯ ನ್ಯೂಸ್ದೊಳಗೆ ತೋರಿಸ್ತಿದ್ರು, ನಾನು ನೋಡ್ತಾ ಇದ್ದೆ. ಸಾಕ್ಷಿ ಹಯಾಸ್ಯೋತ್ರೈ ಬಡಗಿ ತೊಗೊಂಡು ಹೊಡೆದು ಕೊಂದು ಮರ್ಡರ್ ಮಾಡಿ ಏನು ಬಂದು ನೋಡಿದೆ. ರಾಮಾಯಣ ಕಲಿಸೋದು ಇದು. ಕೌಟುಂಬಿಕ ಬಲ ಇರಬೇಕು. ಅಪ್ಪ ಸಾಯ್ತಿದ್ದ, 4 ಮಂದಿ ಮಕ್ಕಳು ಜಗಳಾಡ್ತಿದ್ರು. ಸಾಯೋ ಮುಂದಾಗ 4 ಮಂದಿನ ಕರೆದ, ಬರಲಿ ಪಾಪ ಕರೆದಾನಂತ ಬಂದರು. ಅಲ್ಲಿ ಹೊರಗಡೆಗೆ ಕಟ್ಟಿಗೆಗಳಿದ್ದು, ಇಷ್ಟಿಷ್ಟು ಕಟ್ಟಿಗೆ ತುಂಬಿಡ್ದು. ಒಬ್ಬನಿಗೆ ಹೇಳ್ದ, ಕಟ್ಟಿಗೆ ತೊಗೊಂಬ, 1 ಕಟ್ಟಿಗೆ ತೊಗೊಂಬ ಅಂದ. ಅವನು ಹೋಗಿ ತೊಗೊಂಬಂದ, ಅದನ್ನು ಮುರಿ ಅಂದ, ಮುರಿದ. ಇನ್ನೊಬ್ಬ ಮಗನಿಗೆ ಹೇಳ್ದ, ಅದರೊಳಗೆ 4 ಕಟ್ಟಿಗೆಗಳನ್ನು ತೊಗೊಂಬ ಅಂದ. ಅದನ್ನು ತೊಗೊಂಬಂದ. ಆ 4 ಕಟ್ಟಿಗೆಗಳನ್ನು ಮುರಿ ಅಂದ. ಕಷ್ಟಪಟ್ಟು ಮುರಿದ. 3ನೇದವನಿಗೆ ಹೇಳ್ದ, ಒಂದು 15 ಕಟ್ಟಿಗೆಗಳನ್ನು ತೊಗೊಂಬ ಅಂದ. ಏನಾದರೂ ಮುರಿಲಿಕ್ಕಾಗಲಿಲ್ಲ. ಅವನು ಹೇಳ್ತಾನೆ, ನಿಮ್ಮೊಳಗೆ ಸಂಹತಿ ಇದ್ದರೆ, ನಿಮ್ಮೊಳಗೆ ಸಂಘಟನೆ ಇದ್ದರೆ ನಮ್ಮ ಮನೆಯನ್ನು ಹಾಳು ಮಾಡಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ನಿಮ್ಮೊಳಗೆ ಸಂಘಟನೆ ಇಲ್ಲ ಅಂದ್ರೆ 3ನೇದವ ನಿಮ್ಮ ಮನೆ ಹಾಳು ಮಾಡ್ತಾರೆ. ಮಂತ್ರ ಮಾಡಿದ್ದು ಮೊದಲು ವಿಘಟನೆ, ಆಮೇಲೆ ವಿಭಕ್ತ ಕುಟುಂಬವನ್ನು ಹಾಳು ಮಾಡಿದ್ದು. ಅದಕ್ಕಾಗಿ ನಾವು ಶ್ರೀಮಂತರಾದದ್ದು, ನಾವು ಸುಖವಾಗಿ ಇದ್ದದ್ದು, ನಾವು ಅಣ್ಣತಮ್ಮರು ಅನ್ಯೋನ್ಯವಾಗಿ ಇದ್ದದ್ದು ಬಹಳ ಜನರಿಗೆ ಆಗಿ ಬರೋದಿಲ್ಲ. ಅವರು ಯಾರು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೀರಿಯಲ್ ನೋಡ್ರಿ, ವಿವೇಕತಿ. ಈ ಅಸಹನೆ ಏನು ಮಾಡ್ತದೆ ಅಂದರೆ, ನಮ್ಮೊಳಗೆ ನಮ್ಮವರೇ ಇರ್ತಾರೆ, ಅವರು ಮಂತ್ರ ಅವತಾರ. ಈ ವಿಭಕ್ತ ಕುಟುಂಬವನ್ನು ಹಾಳು ಮಾಡೋದಕ್ಕೆ ಹೊರಗಿನಕ್ಕೆ ಅಲ್ಲ, ಅಲ್ಲೇ ಇದ್ದು. ಕೆ ರಾಜ ಅರಣ್ಯ ಭೇಟಿಗೆ ಹೋದಾಗ ಒಂದು ಕೂಸು ಬಿದ್ದಿತ್ತಂತೆ. ವಕ್ರ ಕೂಸು ಬಿದ್ದಿತ್ತಂತೆ. ಪಾಪ ಅವನಿಗೆ ಅನ್ನಿಸ್ತು, ವಕ್ರ ಇದ್ರೆ ಏನಾಯಿತು, ಯಾವುದೋ ಒಂದು ಕೂಸು ಅನಾಥ ಅಂತ ಕರ್ಕೊಂಬಂದ. ಅವಳು ದೇಹದಿಂದ ಮಾತ್ರ ವಕ್ರ ಆಗಿದ್ದಿಲ್ಲ, ಬುದ್ಧಿ ಮನಸ್ಸಿನಿಂದಲೂ ವಕ್ರ ಆಗಿದ್ದು. ಅವಳೇ ಮಂತ್ರ. ಅವಳನ್ನು ಪಾಪ ಎಲ್ಲಿ ಮದುವೆ ಆಗೋಂಗಿಲ್ಲ, ಏನೂ ಆಗೋಂಗಿಲ್ಲ ಅಂಥೇಳಿ ಕೈಕೇಯಿಯ ಸೇವೆಗೋಸ್ಕರವಾಗಿ ಇಟ್ಟಿದ್ದ. ಕೈಕೇಯಿ ಸೇವಾ ಮಾಡ್ಕೋತ ಬಂದ್ಲಂತ. ಕೇಕೆಯ ರಾಜನ ಅರಮನೆಯೊಳಗೆ ಅವಳಿಗೆ ದಿನ ಅವಮಾನ ಆಗ್ತಿತ್ತಂತೆ. ಮಂತ್ರಾಗ ದಿನ ಅವಮಾನ. ವಕ್ರಿದ್ದಿ, ಹಂಗಿದ್ದಿ, ಹಿಂಗಿದ್ದಿ. ಸುಮ್ಮನೆ ಏನೋ ತಪ್ಪು ಕೆಲಸ ಮಾಡಿದ ಮೇಲೆ ಬೈಬೇಕು. ಹೆಂಗೆ ಬೈಬೇಕು? ದಡ್ಡ, ಹುಚ್ಚ ತಿಳಿಯಂಗಿಲ್ಲ, ಹಿಂಗೆ ಬೈಯೋದಲ್ಲ. ನಿನ್ನ ಮುಖ ನೋಡು, ನಿನ್ನ ಕೈ ನೋಡು, ಹಿಂಗೆಲ್ಲ ಬೈ. ಆಕಿ ಒಳಗೆ ನಿರ್ಣಯ ಮಾಡ್ತಾಳಂತೆ, ನನಗಿಷ್ಟು ಅವಮಾನ ಮಾಡಿರಲ್ಲ, ನೀ ಯಾರ ಮನೆಗೆ ಹೋಗ್ತಿ ಅಲ್ಲಿ ನಿನ್ನಿಂದಲೇ ಅವ್ರ ಮನೆ ಹಾಳಾಗುವಾಗ ನಾನು ನೋಡ್ಕೋತೀನಂತ ವಿಚಾರ. ಎಷ್ಟು ಮಂದಿ ರಾಮಾಯಣದೊಳಗೆ ಒಬ್ಬಕ್ಕೆ ಮಂತ್ರ ಇದ್ದಾಳೆ. ನಿಮ್ಮ ಮನೆ ರಾಮಾಯಣಕ್ಕೆ ಎಷ್ಟು ಮಂದಿ ಮಂತ್ರ ಅಂದಿದ್ದಾರೋ ಗೊತ್ತಿಲ್ಲ, ಇರ್ತಾರೆ. ಸೊ ಯಾರು ಹೊರಗಿನ ಮಾತಿನವರ, ಹೊರಗಿನ ಮಂದಿ ಮಾತು ಕೇಳಬೇಡ್ರಿ, ಹೊರಗಿನ ಮಂದಿ ಪ್ಲ್ಯಾನ್ ಕೇಳಬೇಡ್ರಿ. ಅದಕ್ಕೆ ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ ಮಗಳೇ, ಕಟ್ಟಿ ಆಳುವ ಗಂಡನೊಡನೆ ಜಗಳ ಬೇಡಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಡಮ್ಮ.
ನೆರೆಹೊರೆಯವರಿಗೆ ನ್ಯಾಯವನ್ನು ಹೇಳಬೇಡಮ್ಮ ಮಗಳೇ. ಇನ್ನೊಬ್ರಿಗೆ ನೀ ಹೇಳ್ಕೋಬೇಡ, ಇನ್ನೊಬ್ರ ಮಾತು ನೀ ಕೇಳ್ಕೋಬೇಡ. ಹೊರಗಿನವ್ರು ಬಂದು ಏನು ಮಾಡ್ತಾರೆ ಗೊತ್ತೇನೋ, ಅವ್ರು ಏನಾದರೂ ನೆಕ್ಲೆಸ್ ತಂದ್ರೆ ನಿನಗೆ ತೋರಿಸ್ತಾರೆ, ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದು ಅಂದರೆ ನಿಮ್ಮ ಮನೆಯವ್ರು ಏನೂ ತಂದಿಲ್ಲ ಅಂತ ಇಂಡೈರೆಕ್ಟ್ಲಿ ಶುರುವಿನ ಇವಳೇ ಮಂತ್ರ. ನಿಮ್ಮ ಮನೆ ಬಾಜುಕೆ ಇರ್ತಾರೆ ಮಂತ್ರ. ಅವರು ಬಂದ ಕೂಡಲೇ ನಮ್ಮ ಮನೆಯವರು ಸಾಲ ಮಾಡಿ ತೊಗೊಂಬಂದರು. ಅಂದರೆ ಹೆಣ್ಮಕ್ಳು ಸಾಲಂಕೃತರು ಅಂದ್ರೆ ಏನರ್ಥ? ಅಲಂಕಾರ ಮಾಡಿಕೊಂಡ್ರು ಅಂತಲ್ಲ, ಗಂಡನ ಸಾಲದಿಂದ ಇವರು ಅಲಂಕೃತರಾದವರು ಅಂತ ಅರ್ಥ. ಸಾಲಂಕೃತರು ಅಂತಂದರೆ ಬಂಗಾರದಿಂದ ಅಲಂಕೃತರು ಅಂತ ಅರ್ಥ ಅಲ್ಲ, ಗಂಡ ಮಾಡಿದ ಸಾಲದಿಂದ ಇವರು ಅಲಂಕೃತರು ಅಂತ. ಸೊ ಎಂದಿಗೂ ಕೂಡ ಇನ್ನೊಬ್ಬರ ಐಶ್ವರ್ಯ ಅವ್ರದ್ದು, ನಮ್ಮ ಐಶ್ವರ್ಯ ನಮ್ಮದು. ಇನ್ನೊಬ್ಬರು ನಾವು ಭೇದ ಜೀವನ, ಭೇದ ಜಗತ್ತೇನದು ನೋಡ್ರಿ, ಇದು ನಮ್ಮ ಶ್ರೀಮದ್ ಆಚಾರ್ಯ ಸಿದ್ಧಾಂತ. ಅದಕ್ಕಾಗಿ ನಾವು ರಾಮಾಯಣವನ್ನು ಕೇಳ್ತಾ ಇರುವಾಗ ಪ್ರಧಾನವಾದದ್ದು ನಮ್ಮ ಜೀವನದಲ್ಲಿ ನಮ್ಮ ಪ್ರೀತಿಯೊಳಗೆ ಒಡಕ ಹುಟ್ಟಿಸ್ತಕ್ಕಂಥ ಜನರು ಇರ್ತಾರೆ. ಅದರಿಂದ ನಾವು ಎಂದಿಗೂ ಕೂಡ ತಲ್ಲಣಿಸಬಾರದು. ನಮ್ಮ ಜೀವನ, ನಮ್ಮ ಪ್ರೀತಿ, ವಿಶ್ವಾಸ, ಶ್ರದ್ಧಾ ಇನ್ನೂ ಗಟ್ಟಿ ಮಾಡಿ ನಾವು ಆದರ್ಶರಾಗಬೇಕು ಅಂತನ್ನುವ ಒಂದು ಆದರ್ಶ ಜೋಡಿ, ಅಣ್ಣ ತಮ್ಮ ಇರಬಹುದು, ಗಂಡ ಹೆಂಡತಿ ಇರಬಹುದು, ಮಿತ್ರ ಇರಬಹುದು, ಆ ಜೋಡಿ ಏನದು ನೋಡ್ರಿ, ಆದರ್ಶ ಜೋಡಿ ಅಂತನ್ನೋದೇ ರಾಮಾಯಣದ ಪ್ರಧಾನ. ಇನ್ನು ಮೇಲೆ ಈ ಆದರ್ಶ ದಂಪತಿಗಳು ಅಂತನ್ನೋ ಕಾರ್ಯಕ್ರಮವನ್ನು ಬಿಟ್ಟು ರಾಮಾಯಣವನ್ನು ನೋಡಿ. ಏನು ಆದರ್ಶ ನಾನು ಒಂದೆರಡು ಸಲ ನೋಡಿದೆ ಆದರ್ಶ ದಂಪತಿಗಳು ಅಂತ. ಒಂದು ಸೀರೆ ತೋರಿಸ್ತಾರೆ, ಇದು ರೇಟ್ ಎಷ್ಟದ ಹೇಳ್ರಿ ಅಂತ. ಯಾವುದಕ್ಕೆ ಆದರ್ಶಕ್ಕೆ ಬಾಧಕದ ಅದೇ ಹಿಡ್ಕೊಂಡು ನಿಂತಿರ್ತಾನೆ. ಜೀವನದ ಗಂಡ ಜಗಳ ಆಗೋದೇ ಸೀರೆ ಸಂಬಂಧ. ಆಮೇಲೆ ಒಂದು ಚೈನ್ ತೊಗೊಂಬರ್ತಾನೆ ನೋಡ್ರಿಲ್ಲ, ಅವ್ನು ಶ್ರೀನಾಥ ಯಾರೋ ಚೈನ್ ತೊಗೊಂಬರ್ತಾನೆ. ಚೈನ್ ಈ ಚೈನು ಎಷ್ಟು ರೇಟ್ ಹೇಳು. ಆ ಚೈನ್ದೊಳಗೆ ನಮ್ಮ ಜೀವನ ಹಾಳಾಗಿರ್ತದೆ. ಗಂಡ ಹೆಂಡತಿ ಜಗಳ ಆಗುತ್ತೆ ಅಂದರೆ ಯಾವುದು ಗಂಡ ಹೆಂಡತಿಯೊಳಗೆ ಆದರ್ಶ ತಪ್ಪಿರ್ತದೆ ಅದೇ ಸಾಮಾನ್ಯ ಆದರ್ಶ ದಂಪತಿಗಳು ಬರ್ತಾವೆ. ಅದೇನು ಆದರ್ಶ ದಂಪತಿಗಳು ಅಂತಾರೆ. ಹಾಗಾದ್ರೆ ಆದರ್ಶ ದಂಪತಿಗಳ ಜೀವನ, ಆದರ್ಶ ದಂಪತಿಗಳ ಕಾರ್ಯಕ್ರಮ ನೋಡಬೇಕಾಗಿತ್ತು ಅಂದರೆ ರಾಮಾಯಣದ ಏನು ಕಾರ್ಯಕ್ರಮ ಪ್ರವಚನ ಇದೆ, ಇಲ್ಲಿ ಆದರ್ಶ ದಂಪತಿಗಳ ಕಾರ್ಯಕ್ರಮವನ್ನು ಅವಶ್ಯವಾಗಿ ನೋಡಬೇಕು ಅಂತ ಹೇಳ್ತಾ ಮತ್ತೆ ನಾಳೆ ಯಥಾ ಪ್ರಕಾರ ಕಾರ್ಯಕ್ರಮ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.